ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆ ಚಲಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 9ನೇ ವಚನ. ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ವಿ ಆಗುವಂತೆ ದೇವರು ಮಾಡುವನು, ನಿಮಗೆ ಅನೇಕ ಮಕ್ಕಳನ್ನು ಅನುಗ್ರಹಿಸುವನು, ನಿಮ್ಮ ದನ ಕುರಿಗಳು ಆಶೀರ್ವದಿಸುವನು, ಅವುಗಳಿಗೆ ಅನೇಕ ಕುರಿಗಳು ಇವುವು. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರಿಯರೇ. ನಮ್ಮ ಎಲ್ಲಾ ಕಾರ್ಯಗಳೆಲ್ಲ ಸಫಲಪಡಿಸುವಂತ ದೇವರು ಆತನು ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರು ಕಾರ್ಯಗಳಲ್ಲಿ ನೀವು ಕೈ ಹಾಕಿದ್ರೋ ಆ ಕಾರ್ಯವನ್ನು ಸಫಲ ಆಗಂತ ಸ್ಥಿತಿಯಲ್ಲಿ ನೀವು ಜೀವಿಸಿದ್ರು. ಆದ್ರೆ ಮುಂಜಾನೆ ಸಮಯ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ, ನೀವು ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ದೇವರು ಸಫಲ ಆಗುವಂತೆ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಿಮ್ಮನ್ನು ಮುಂಜಾನೆ ಸಮಯ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ಮತ್ತು ಯಶಸ್ವಿ ಆಗುವಂತೆ ದೇವರು ಮಾಡುವನು, ನಿಮಗೆ ಅನೇಕ ಮಕ್ಕಳನ್ನು ಅನುಗ್ರಹಿಸುವನು. ಹಾಲೆಲೂಯ. ನಿಮ್ಮ ಕುಟುಂಬದಲ್ಲಿ ಇಷ್ಟು ದಿನಮಾನಗಳೆಲ್ಲ ಒಂದು ಸಂತಾನ ಇಲ್ಲಂತ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದೀರಾ. ಅದ್ರ ಮುಂಜಾನೆ ಸಮಯ ವಾಗ್ದಾನ ಮಾಡ್ತೀರಿ ಪ್ರಿಯ. ವಾಗ್ದಾನ ಗಟ್ಟಿಯಾಗಿ ಇಟ್ಕೊಡ್ರಿ. ನಿಮ್ಮ ಕುಟುಂಬದಲ್ಲಿ ಎಲ್ಲಾ ಕಾರ್ಯಗಳನ್ನು ಸಫಲಪಡಿಸುವಂತ ದೇವರು ಮತ್ತು ನಿಮ್ಮ ಕುಟುಂಬದಲ್ಲಿ ಮಕ್ಕಳನ್ನು ಅನುಗ್ರಹಿಸುವಂತ ದೇವರು, ನಿಮ್ಮ ಗರ್ಭಫಲವನ್ನು ತೆರಲ್ಪಡುವಂತ ದೇವರು ಪ್ರಿಯರೇ. ಇಷ್ಟು ದಿನಮಾನಗಳಲ್ಲಿ ನಿಮ್ ಗರ್ಭಫಲ ಇಲ್ಲಂತೆ ನಿಮ್ ಬಹಳ ದುಃಖದಿಂದ ನೀವು ಚಿಂತಿಸಿದ್ರ. ಆದ್ರೆ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮಾಡ್ತಿದ್ರೆ, ನಿಮ್ಮ ಕುಟುಂಬದಲ್ಲಿ ಅನೇಕ ಮಕ್ಕಳನ್ನು ಅನುಗ್ರಹಿಸುವಂತ ದೇವರು, ನಿಮ್ಮ ದನ ಕುರಿಗಳನ್ನು ಆಶೀರ್ವದಿಸುವಂತ ದೇವರು, ನೀವು ಕುಟುಂಬದಲ್ಲಿ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ನೀವು ಬೆಳೆಸುವಂತ ಒಂದು ದನ ಕುರಿಗಳು ಮುಂತಾದ ಪಶುಗಳು ಕುರಿಗಳು ಯಾವುದಾದ್ರೂ ನೀವು ಫಲಿಸ್ಬೇಕಂತ ಆ ಕೆಲಸ ಕಾರ್ಯಗಳನ್ನು ನೀವು ನಿಮ್ಮ ಕುಟುಂಬದಲ್ಲಿ ನೀವು ಜೀವಿಸ್ತಾ ಇದ್ರು, ಅದಕ್ಕಾಗಿ ನೀವು ಕಷ್ಟ ಪಡ್ತಾ ಇದ್ರು. ಆದ್ರೆ ಮುಂಜಾನೆ ಸಮಯ ಹೇಳ್ತಿದ್ದೆ, ನೀವು ಬೆಳೆಸುವಂತ ದನ ಕುರಿಗಳಿಗೆ ಕೂಡ ನಾನು ಆಶೀರ್ವಾದ ಮಾಡ್ತೀನಿ. 100ಕ್ಕೆ 60ರಷ್ಟು ಫಲಿತರಾಗಿ ಜೀವಿಸುವಂತೆ ನಾನು ನಿಮ್ಮನ್ನು ವಾಗ್ದಾನ ಮಾಡ್ತಿದ್ದೇನೆ ಅಂತ ಹೇಳಿ ದೇವ್ರು ವಾಗ್ದಾನ ಮಾಡ್ತಿದ್ದೀರಿ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ದೇವ್ರು ನಿಮ್ಗೆ ಎಲ್ಲಾ ರೀತಿಯಾಗಿ ಆಶೀರ್ವಾದ ಮಾಡುವಂತ ದೇವರು. ನೀವು ನಿಮ್ಮ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ಮಕ್ಕಳು ದನ ಕುರಿಗಳು ಮಾಡುವ ಕೆಲಸ ಕಾರ್ಯದಲ್ಲಿ ನಿಮ್ಗೆ ಅಭಿವೃದ್ಧಿ ಪಡಿಸ್ತೀನಿ ಎಂಬುದಾಗಿ ದೇವ್ರು ಎಷ್ಟು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದೀರಿ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನವನ್ನು ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡಿ ಪ್ರಿಯರೇ. ತಂದೆ ದೇವರೇ, ನಮ್ಮ ಕುಟುಂಬದಲ್ಲಿ ನಾವು ಮಾಡುವ ಎಲ್ಲಾ ಕೆಲಸ ಕಾರ್ಯದಲ್ಲಿ ನಾವು ಬೆಳೆಸುವಂತ ದನ ಕುರಿಗಳಲ್ಲಿ ನಮ್ಮ ಕುಟುಂಬದಲ್ಲಿ ಎಲ್ಲಾ ರೀತಿ ಆಶೀರ್ವಾದ ಮಾಡ್ತೀವಿ ತಂದೆ ಅಂತೇಳಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡಿ ಪ್ರಿಯರೇ. ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ಆತ ನೆರವೇರಿಸಿ ನಮ್ಮನ್ನು ಆಶ್ವಾಸ ಬಲಪಡಿಸುವಂತ ದೇವರು ಆತನ ಇರುವಾಗ ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮ ಕುಟುಂಬದಲ್ಲಿ ಆತನು ಆಶ್ವಾಸ ಬಲಪಡಿಸಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಪಾತಂದಿ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನವನ್ನು ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದಿ, ಅವ್ರು ಇಷ್ಟು ದಿನಮಾನಗಳೆಲ್ಲ ಯಾವ್ದಾದ್ರು ಕೆಲಸ ಕಾರ್ಯದಲ್ಲಿ ಕೈ ಹಾಕಿದ್ರೆ ತಂದಿ, ಆದ್ರೆ ಮುಂಜಾನೆ ಸಮಯ ವಾಗ್ದಾನ ಮಾಡ್ತಿದ್ದೆ ತಂದಿ, ಇಷ್ಟು ದಿನಮಾನಗಳೆಲ್ಲ ನೀವು ಆಗಲ್ಲಂತ ಸ್ಥಿತಿಯಲ್ಲಿ ಕೆಲಸದಲ್ಲಿ ಇದ್ದೀರಾ. ಆದ್ರೆ ವಾಗ್ದಾನ ಮಾಡ್ತಿದ್ದೀನಿ, ನಾನು ನಿಮ್ಮನ್ನು ಎಲ್ಲಾ ಕೆಲಸ ಕಾರ್ಯ ಸಫಲಪಡಿಸ್ತೀನಿ. ನಿಮ್ಮ ಮಕ್ಕಳು, ನಿಮ್ಮ ದನ ಕುರಿಗಳು ಮುಂತಾದ ಇವೆಲ್ಲ ಪಶುಗಳಿಗೆ ನಾನು ನಿಮ್ಮ ಆಶೀರ್ವಾದ ಪಡಿಸ್ತೀನಿ ಎಂಬುದಾಗಿ ನೀವು ವಾಗ್ದಾನ ಮಾಡ್ರಿ ತಂದಿ. ಈ ಮುಂಜಾನೆ ಸಮಯ ಅವ್ರ ಕುಟುಂಬದಲ್ಲಿ ತಂದಿ ಯಾವ್ದಾದ್ರು ಕೆಲಸ ಆಗಲ್ಲಂತ ಸ್ಥಿತಿಯಲ್ಲಿ ಇದ್ದಾರೆ ತಂದೆ, ಅವ್ರಿಗೆ ನೀನು ವಾಗ್ದಾನ ಮಾಡಿದ್ದಿ ತಂದಿ. ಅದ್ಭುತ ರೀತಿಯಾಗಿ ಅವ್ರ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಎಲ್ಲ ಆಶೀರ್ವಾದ ದ್ವಾರಗಳನ್ನು ತೆರಲ್ಪಡು ಪ್ರಭಾ. ಅವ್ರ ಕುಟುಂಬದಲ್ಲಿ ಎಲ್ಲ ಕೆಲಸ ಕಾರ್ಯದಲ್ಲಿ ನೀನು ಆಶ್ವಾಸ ಬಲಪಡಿಸಿ ಪ್ರಭು. ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅವರಿಗೆ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ